ನೀನು ಹೇಳೋದು ಸರಿ ನೆನೆಯ. ಇವಳೇನ ಬಾಯಿ ಬಿಟ್ಬಿಟ್ರೆ, ಶಾರದಿ ಬಾಯಿ ಬಿಟ್ಬಿಟ್ರೆ ಕಟ್ಟಾಕಿದೀವಲ್ಲ, ಆ ಶಾರದಿ ಏನಾರ ಬಾಯಿ ಬಿಟ್ಬಿಟ್ರೆ ಅಷ್ಟೇ ಕತೆ, ಮುಗೀತು ಮುಗೀತು ನಮ್ದೆಲ್ಲನೂ. ಶಾಂತಮ್ಮನ ಕರೆದ್ಬಿಟ್ಟು ನೀನು ಹಾಕಿದೆಯಲ್ಲ ಪಿಲ್ಲನು, ಆ ಅದೇ ಪಿಲ್ಲನೆಯ ಬ್ಯಾರೇ ಥರ ವರ್ಕೌಟ್ ಮಾಡ್ಬಿಡೋಣ. ನಾನು ಅದಕ್ಕೆ ಹೇಳಿದ್ದು, ರಾಹುಲ್ ಅವರು ಅದಕ್ಕೆ ನೆನೆ ಹೇಳಿದ್ದು, ಅವ್ರೂ ಬತ್ತೀನಿ ಅಂತ ಹೇಳೋರಿ. ಇನ್ನೇನು ಅವ್ರೂ ಬರ್ತಾರೆ. ಬಂದ ತಕ್ಷಣನೇ ನೋಡೋಣ, ಎಲ್ಲ ಮಾತಾಡ್ಬಿಟ್ಟು ಕ್ಲಿಯರ್ ಮಾಡ್ಬಿಡೋಣ ಕಣಮು. ಇದೆಲ್ಲ ಭಾಳ ಕಷ್ಟ ಐತೆ ಇದೆಲ್ಲನೂ, ಸರಿನಾ? ಸುಮ್ಮನೆ ಹೆಂಗಿದ್ರು ಒಬ್ಳವಳಲ್ಲ ಇವಾಗ, ಅವಳನ್ನೇ ಶಾರದಿ ಅಂತ ಫಿಕ್ಸ್ ಮಾಡ್ಬಿಡೋಣ. ಸುಮ್ಮನೆ ಈಗ ಬ್ಯಾರೆಲ್ಲನೂ ಸುಮ್ಮನೆ ಬೇಡ. ಅವಳನ್ನ ಇಬ್ರು ಜೊತೆಗಿರೋದು ಬೇಡ. ಈಗ ನಾವು ಹೋದ್ರೂ ಕಂಪ್ಲೇಂಟ್ ಕೊಟ್ಬಿಟ್ಟು ಶಾರದಿನ ಮುಂದ್ಬಿಡಲ್ಲ, ಹುಡುಕ್ಸ್ಬಿಡ್ತಾಳೆ. ಅವಳನ್ನ ಮುಗ್ಸೋದೇನೇ ಎಷ್ಟೋ ವಾಸಿ. ನೀನು ಹೇಳಿದ್ಮೇಲೆ ನನಗೂ ಹಂಗೆ ಅನ್ನಿಸ್ತೈತೆ. ಮೇಲು ಸುಮ್ಮನೆ ಯಾಕೆ ಅವಳನ್ನ ಬದುಕಿಸ್ಬೇಕು? ಅದೇನ ನಾನು ಹೇಳ್ತಿರೋದು. ಏನಕ್ಕೆ ಸುಮ್ಕಿನೇನೆ ಇಬ್ಬಿಬ್ರವ್ರಲ್ಲ, ಯಾರು ಕಂಪ್ಲೇಂಟ್ ಕೊಡಕ್ಕಿಲ್ಲ. ಶಾರದಿ ಸತ್ತೋಗೋಳೆ ಅಂತ ಹೇಳ್ಬಿಟ್ಟು ಯಾರು ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸ್ ಸ್ಟೇಷನ್ಗೆ? ಇವಳೇ ಶಾರದಿ ಅಂತ ಅನ್ಕೊಂಡು ಸುಮ್ಮನೆ ಆಯ್ತಾರೆ. ಇವಳೇನಿಯ ಇಲ್ಲೇ ಪರ್ಮನೆಂಟಾಗಿ ಇರಿಸ್ಬಿಡೋಣಮ್ಮ. ಏನು ಮಾಡ್ತಾ ಇದ್ದೀರಾ? ನಾನು ಹೇಳಿದ್ದೆಲ್ಲ ಪ್ಲಾನು ವರ್ಕೌಟ್ ಮಾಡ್ತಿದ್ದೀರಾ? ಓ ರಾಹುಲ್ ಅವರೇ, ಬನ್ನಿ ಬನ್ನಿ. ಹೌದೌದು, ನೀವು ಹೇಳಿದ ಪ್ಲಾನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ವಿ. ಹೂ ಕಣಪ್ಪ, ಅದಕ್ಕೇನೆ ಶಾಂತಮ್ಮನ್ ಕರೆದಿದ್ದೀವಿ. ಅವಳನ್ನು ಸೇರಿಸ್ಬಿಟ್ಟು 4 ಜನ ದೊಡ್ಡ ಪ್ಲಾನ್ ಮಾಡ್ಬಿಡೋಣ. ಸರಿ ಸರಿ ಆಯ್ತು. ಶಾಂತಮ್ಮ, ರೇ ಶಾಂತಮ್ಮ, ಎಷ್ಟೊತ್ತು ಮಾಡ್ತೀಯಾ? ಏ ಶಾಂತಮ್ಮ, ಹಾ ಹೇಳಿ. ಈ ಶಾಂತಮ್ಮ, ಮನೆಗೆ ಯಾರು ಇಲ್ಲ ತಾನೇ? ಇಲ್ಲ 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 ಹೇಳಿ. ಲೇ ಶಾಂತಮ್ಮ, ನಾವೆಲ್ಲ ಸೇರ್ಕೊಂಡು ಒಂದು ಪ್ಲಾನ್ ಮಾಡ್ಬಿಟ್ಟಿದೀವಿ. ಏನ್ ಪ್ಲಾನು? ಏನ್ ಗೊತ್ತಾ ಶಾಂತಮ್ಮ, ನಾವೆಲ್ಲ ಸೇರ್ಕೊಂಡು ಆ ಶಾರದಿ ಕತೆನ ಮುಗಿಸ್ಬಿಟ್ಟು ಸಾಯಿಸ್ಬಿಡೋಣ ಅಂತ ಫಿಕ್ಸ್ ಆಗೋಗ್ಬಿಟ್ಟಿದೀವಿ. ಏನೇನೇನು? ಶಾರದಿನ ಸಾಯಿಸ್ತೀರಾ? ಅದೇನು ನೀನೇ ಶಾರದಿನ ಹತ್ರ ದೊಡ್ಡದಾಗೆ ಫೋರ್ಸ್ ಕೊಡ್ತೀಯಲ್ಲ? ನೀನು ಸಾಯಿಸ್ತಿಲ್ಲ. ಶಾರದಿ ಅಲ್ಲವಳಲ್ಲ, ಕೂಡಾಕಿದೀವಲ್ಲ, ಆ ಶಾರದಿನ ಸಾಯಿಸೋದು. ಅಯ್ಯೋ ರಾಮ, ನನ್ನ ಮುಂದೆನೆ ನಿಂತ್ಕೊಂಡು ನನಗೆ ಸಾಯಿಸೋಕೆ ಪಿಲಾನೆಲ್ಲ ಮಾಡ್ತಾವ್ರಲ್ಲ. ಮೊದಲನೇ ಕಿತ ಹಿಂಗೆ ಆಯ್ತಿರೋದು. ಯಾರೋ ಒಬ್ಬ ವ್ಯಕ್ತಿನ ಸಾಯಿಸೋಕ್ಕೆ ಆ ವ್ಯಕ್ತಿ ಮುಂದೆನೇ ಪಿಲಾನ್ ಆಗ್ತಿರೋದನ್ನ ಮೊದಲನೇ ಕಿತ ಕೇಳಿಸ್ಕೊತಾ ಇದ್ದೀನಿ. ಬೊಡ್ಡಿ ನನ್ನ ಮಕ್ಕಳು ನನ್ನೇ ಸಾಯಿಸೋಕ್ಕೆ ಪಿಲಾನ್ ಮಾಡ್ತಾವ್ರಲ್ಲ. ಇನ್ನೇನು ಬಿಡ್ತಾರ ನನ್ನ, ಸರಿಯಾಗಿ ಮಾಡ್ತಾರೆ ನನಗಂತೂ. ಈ ಬೊಟ್ಟಿಗಳು ನನಗೇನಾರ ಮಾಡೋಕ್ಕಿಂತ ಮುಂಚೆ ಈ ಬೊಟ್ಟಿಗಳಿಗೆ ಸರಿಯಾಗಿ ಮಾಡಬೇಕು ನಾನಂತೂ. ಹಿಂಗೆ ಬಿಡಬಾರ್ದು. ಲೋಪರ್ ಬೊಟ್ಟಿಗಳು ನನ್ನನ್ನು ಸಾಯಿಸೋಕೆ ನನ್ನ ಮುಂದೆನೇ ಪಿಲಾನ್ ಮಾಡ್ತಾವ್ರಲ್ಲ. ಮಾಡಲಿ ಅದೇನೇನು ಪಿಲಾನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ನೋಡ್ತೀನಿ. ಅಯ್ಯೋ ಸಾಯಿಸಿ ಅದಕ್ಕೇನಂತೆ. ಆಮೇಲೆ ಹೆಂಗೆ ಸಾಯಿಸ್ತೀರಾ? ಏನು ಮಾಡ್ತೀರಾ? ನೋಡ್ ಶಾಂತಮ್ಮ, ಹೆಂಗನ ಮಾಡ್ಬಿಟ್ಟು ಅವಳನ್ನ ಇಲ್ಲೇ ಕರ್ಕೊಬಿಟ್ಟು ಬಂದ್ಬಿಟ್ಟು ಸಾಯ್ಬಿಡ್ಬಿಡ್ಬೇಕು. ಸಾಯ್ಬಿಡ್ಬಿಟ್ಟು ಆಮೇಲೆ ಇಲ್ಲಿ ಒಳ್ಳೆ ಜಾಗ ಯಾವ್ದೈತೆ ಅಂತ ನೋಡಬೇಕು, ತಗೊಂಡೋಗಿ ಹಾಕ್ಬಿಡ್ಬೇಕು. ಯಾಕಂದ್ರೆ ಈ ಮನೆಯಿಂದ ಕಂಪ್ಲೇಂಟ್ ಯಾರು ಕೊಡಲ್ಲ ಶಾರದಿ ಕಾಣೆಯಾಗಿದ್ದಾಳೆ ಅಂತ. ಯಾಕೇಳು, ಕಾಣೆ ಆಗಕ್ಕೆ ನಿನ್ನ ಮನೆಗೆ ಇರ್ತೀಯಲ್ಲ, ನಿನ್ನ ಮಗಳಾಗ್ಲಿ ಆಮೇಕಿಂದ ನಿನ್ನ ಮಗಳಾಗ್ಲಿ ಇಲ್ಲ ನಿಮ್ಮ ಗಂಡ ಆಗಲಿ ಯಾರು ಕಂಪ್ಲೇಂಟೇ ಕೊಡಲ್ಲ. ನೀನೇ ಹೋಗ್ಬಿಡು ಶಾರದಿ, ಇದೇ ಮನೆಗೇನೆ ಫಿಕ್ಸ್ ಆಗೋಗ್ಬಿಡು ಶಾರದಿ ಅಂತ ಹೇಳ್ಬಿಟ್ಟು. ಫಿಕ್ಸು ಆಗ್ತೀನಿ ಫಿಕ್ಸು. ಅಂದರೆ ಪ್ಲಾನ್ ಹೆಂಗೆ ಅಂತ, ಹೆಂಗೆ ಸಾಯ್ ಬಡಿತೀರಾ ಅಂತ ಹೇಳ್ಬಿಟ್ಟು. ಈಗ ಅವಳಲ್ಲಿ ನಿಮ್ಮ ಹತ್ರ ಅವಳಲ್ಲ, ಹಂಗೆ ಅವಳಿಗೆ ಏನಾರ ಮಾಡ್ಬಿಟ್ಟು ಅಲ್ಲೇ ಕುತ್ತಿಗೆ ಸಿಗ್ಬಿಟ್ಟು ಸಾಯ್ ಬಡ್ದ್ಬಿಟ್ಟು ಹಂಗೆ ತಗೊಂಡೋಗ್ಬಿಟ್ಟು ಇಲ್ಲ ಹಾಕ್ಬಿಡೋದು ಅಂತನಾ? ಶಾಂತಮ್ಮ, ಹಂಗೇನೇನಿಯಾ? ಈಗ ನೋಡು, ಈಗ ನಾ ಅವಳನ್ನ ಬಿಟ್ಬಿಟ್ರೆ ಏನು ಮಾಡ್ತಾಳೆ ಅವಳು? ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾಳೆ. ಇದೆಲ್ಲ ಬೇಡ. ಬರ್ರಿ, ನಾನು ನಿಮ್ಗೊಂದು ಐಡಿಯಾ ಹೇಳ್ತೀನಿ, ಬರ್ರಿ. ನಡೀರಿ. ಈ ನದಿ ಕಾಣಿಸ್ತಾ ಇತ್ತಲ್ಲ, ಈ ನದಿ ಒಳಗಡೆ ಹಾಕ್ಬಿಡೋಣ. ಈ ನದಿಯಾಗೆ ಹಿಂಗೇನೇನಿಯಾ ತೇಲ್ಕೊಂಡು ಹೊಂಟು ಹೋಗ್ಬಿಡ್ತಾಳೆ. ಅಂದರೆ ಉಸಿರು ಗಟ್ಟಿಸ್ಬಿಟ್ಟು ತಂದ್ಬಿಟ್ಟು ಇಲ್ಲಿ ಹಾಕ್ಬಿಡೋಣ ನದಿನಾಗೆ, ಇಲ್ಲೇ ಸಾಯಿಸಾಕ್ಬಿಡೋಣ. ಸರಿನಾ? ನೀನು ಒಪ್ಕೋತೀಯಾ? ಲೈಫ್ ಲಾಂಗ್ ಇಲ್ಲೇನೇನಿಯಾ ಇವ್ರ ಜೊತೆನೇನಿಯಾ ಇರ್ಬೇಕು ನೀವು, ಸರಿನಾ? ಇರ್ತೀನಿ. ಇಲ್ಲದೆ ಇನ್ನೇನು? ಅಲ್ಲ, ನಿಮಗೆ ನೀವೆಲ್ಲ ಬಿಡಿ, ನೀವೆಲ್ಲ ಬ್ಯಾರರು. ನೀವು ರಾಹುಲ್ ಅವರೇ, ನಿಮ್ಮ ಅತ್ತೆನ ಸಾಯಿಸೋಕ್ಕೆ ನಿಮ್ಗೇನು ಬೇಜಾರಾಗಕ್ಕಿಲ್ವಾ? ನಿಮ್ಮ ಅತ್ತೆ ಕಷ್ಟ ಪಟ್ಬಿಟ್ಟು ನಿಮಗೆಲ್ಲ ಸಹಾಯ ಮಾಡೋಳೆ. ಅದು ಅದೇನೋ ಅಂತಾರಲ್ಲ, ಹೆಣ್ಣು ಕೊಟ್ಟು ದೇವರು ಕಣ್ಣು ಕೊಟ್ಟು ದೇವರು ಬೇರೆ ನಿಮ್ಮ ಅತ್ತೆ. ನಿಮ್ಮ ಹೆಂಡತಿಗೆ ಬೇಜಾರಾಯ್ತದೆ ಅಂತ ಹೇಳ್ಬಿಟ್ಟು ನಿಮ್ಗೇನೊಂಚೂರು ಬೇಜಾರಾಯ್ತಿಲ್ವಾ ನಿಮ್ಮ ಅತ್ತೆನ ಸಾಯಿಸೋಕ್ಕೆ? ಅಯ್ಯೋ, ಅವಳಿಯ ಸೀಮೆ ಅತ್ತೆ, ಅವಳ ಅತ್ತೆ ಅಲ್ಲ, ಅವಳ ಚಿಕ್ಕ ಅತ್ತೆ. ಅವಳಿಂದ ನನಗೇನು ಆಗಬೇಕಾಗಿಲ್ಲ ಶಾಂತಮ್ಮ. ವೇಸ್ಟ್ ಬಡಿಯೋದು, ನನಗೇನು ಕೊಡ್ತಾಳೆ ಅವಳ ಮಗಳು ಆಶಾ. ಅಯ್ಯಯ್ಯೋ, ನನಗಂತೂ ಕಂಬ್ಲಿ ಅಂತ ಎಂಟಿ ಸಿಗಬಾರ್ದಿತ್ತ ಅಂತ ಎಲ್ಲೋ ಒಂದು ಹತ್ರ ಅನ್ನಿಸ್ತದೆ. ಆದರೆ ಏನು ಮಾಡ್ತೀಯ, ನಮ್ಮ ಹಣೆ ಬರಹ ಸರಿ ಇಲ್ಲ, ಟೇಮ್ ಸರಿ ಇಲ್ಲ. ಹೆಂಗೆಂಥವ್ರು ಸಿಕ್ಬಿಡ್ತಾರೆ ನೋಡಿ. ಏನೇ ಹೇಳಿ, ನಮ್ಮ ಅತ್ತೆ ಮೇಲೆ ನಂಗೆ ಎಳ್ಳಷ್ಟು ಪಿರುತ್ತಿಲ್ಲ. ಸತ್ತರೆ ಸಾಯ್ಲಿ ಬಿಡಿ, ನಾವು ಜೈಲಿಗೆ ಹೋಗಂಗಿಲ್ಲ, ಇಲ್ಲಿಂದ ಓಡೋಗಂಗೂ ಇಲ್ಲ, ದುಡ್ಡೆಲ್ಲ ಹೊಡ್ಕೊಬಿಡ್ಬೋದು, ನೆಮ್ಮದಿಯಾಗಿರ್ಬೋದು. ಯಾಕೆ ಯೋಚನೆ ಮಾಡ್ತೀರಾ? ಇಷ್ಟು ದಿನ ನಾನು ಆವ್ಗೆ ಕಾವ್ಗೆ ಹಾಲೆರ್ದಂಗಾಯ್ತು. ಅಂದರೆ ಎಲ್ಲರೂ ಅಷ್ಟೇ, ದುಡ್ಡಿದ್ರೆ ನೆನೆಯ ಬರ್ತಾರೆ. ದುಡ್ಡು ಕೊಟ್ಟರೆ ಒಳ್ಳೆರು, ಇಲ್ಲ ಅಂದರೆ 420ಗಳು. ಏನು ಅನ್ಕೊಂಡ್ಬಿಟ್ಟವ್ರೆ ನನ್ನ ಇವರು ಬಡ್ಡಿ ನನ್ನ ಮಕ್ಕಳು. ನನ್ನೇನೇ ಸಾಯ್ಸಕ್ಕೆ ನೋಡ್ತಾವ್ರಲ್ಲ ಎಳಿಯ. ಇವರಂತೂ ಬಿಡು, ಈ ಕಂಬ್ಲಿ ಗಿಮ್ಲಿ ಇವ್ರ ಕತೆ ಎಲ್ಲ ಬಿಟ್ಬಿಡು. ಎಳಿ ಮಯ್ಯ ನನ್ನ ಸಾಯ್ಸಕ್ಕೆ ನೋಡ್ತಾವನೆ. ಏನು ಮಾಡೋದು ಅಂತ ಹೇಳ್ಬಿಟ್ಟು ಈಗ ಏನು ಮಾಡಲಿ?
ಈ ನನ್ನ ಮಕ್ಕಳು 3 ಜನಕ್ಕೂ ಒಂದು ಗತಿ ಕಾಣಿಸ್ಬೇಕು. ಇವ್ರ ಜೊತೆ ಇರೋದಕ್ಕೆ ನನಗೆ ಏನೇನು ಮಾಡಬೇಕು ಅಂತ ಪ್ಲಾನ್ ಮಾಡೋರೆ ಅಂತ ಈಗಲೇ ಗೊತ್ತಾಯ್ತೈತೆ. ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಏನು ಗೊತ್ತಾ, ನಮ್ಮ ಅತ್ತೆನ ಸಾಯಿಸೋದಕ್ಕಿಂತ ಮುಂಚೆ ಚಕ 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 ಅಂತ ಹೊಡೆದ್ಬಿಟ್ಟು ಚಚ್ಚಿ ನಮ್ಮ ಅತ್ತೆನ ಚಟ್ನಿ ಮಾಡ್ಬೇಕು ನಾನಂತೂನುವೆ. ಏನು ಚಚ್ಚಿ ಚಟ್ನಿ ಮಾಡ್ಬೇಕಾ? ಹ್ಞೂ, ನಮ್ಮ ಅತ್ತೆ ಮಾಡಿರೋ ಟಾರ್ಚರ್ಗೆ, ಕೊಟ್ಟಿರೋ ಟಾರ್ಚರ್ಗೆ ಅವನ ಅಜ್ಜಿನ ಬಡಿಯ ಚಚ್ಚಿ ಚಟ್ನಿ ಮಾಡಿ ಬಿಸಾಕ್ಬಿಡ್ಬೇಕು ನಮ್ಮ ಅತ್ತೆನ. ಜುಟ್ಟು ಹಿಡ್ಕೊಂಡು ಪಟ 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 ಅಂತ ಹೇಳ್ಬಿಟ್ಟು ನನಗೆ ಸರಿಯಾಗಿ ಬರೆಸ್ಬಿಡ್ಬೇಕು ನಮ್ಮ ಅತ್ತೆಗೆ. ಅಷ್ಟೇ ಅಲ್ಲ, ನಮ್ಮ ಅತ್ತೆಗಂತೂ ಬೈಬೇಕು ಬೈಬೇಕು ಬೈಬೇಕು, ಬಾಯಿಗೆ ಬಂದಂಗೆ ಬೈಬೇಕು. ಅಲ್ಲ, ಎಷ್ಟು ಕೋಟಿ ಇದ್ರೂ ನಮ್ಮ ಅತ್ತೆ ನನಗೆ 10 ಪೈಸೆ ಕೊಡೋಕ್ಕಿಲ್ವಲ್ಲ, ಅಂಥೋಳ್ನ ಮುಟ್ಬಿಡ್ಬೇಕಾ? ಬಿಡೋಕ್ಕಿಲ್ಲ, ಸರಿಯಾಗಿ ಸಾಯಿಸ್ಬೇಕು. ಎಲ್ಲ ಪೊಟ್ಟಿ ನನ್ನ ಮಗನೇ, ಎಷ್ಟು ವಿಷ ಇಟ್ಕೊಂಡಿದ್ಯಾ ಮನ್ಸಾಗೆ? ಹಾಂ, ಎಷ್ಟೊಂದು ವಿಷ ಇಟ್ಕೊಂಡಿದ್ಯಲ್ಲೋ ಬೇವರ್ಸಿ ನನ್ನ ಮಗನೇ. ಇಷ್ಟೊಂದು ವಿಷನ ಇಂಥ ಬಡ್ಡಿ ಅಂತ ನಾನು ಅಂದ್ಕೊಂಡೇನೇ ಇರಲಿಲ್ಲ. ನನ್ನ ಸಾಯಿಸೋದಲ್ದೆ ಪಟ 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 ಬಡ್ದು ಬಿಡ್ತಾನಂತೆ. ನಾನು ಸಾಯಲ್ಲ ಕಂಡ್ರಲ್ಲ, 3 ಜನನೂ ಕೆರೆಗೆ ಹಾಕ್ಬಿಡ್ತೀನಿ. ನನ್ನೇ ನೀವು ಸಾಯಿಸೋ ಪ್ಲಾನ್ ಮಾಡಿದ್ದೀರಾ ಅಂದರೆ, ಶಾರದಿ ತಂಟಕ್ಕೆ ಬಂದಿದ್ದೀರಾ ಅಂದರೆ ನಿಮ್ಮ ತಿಥಿ ಮಾಡ್ಕೊಂಡೇ ನೀವು ಹೋಗೋದು. ನೀವು ಅಲ್ಲಿ ಗಂಟ ಹೋಗೋಕ್ಕಿಲ್ಲ ಬಿಡ್ರಿ. ಏನು ಶಾಂತಮ್ಮ, ನಿಂಗೆ ಒಪ್ಗೆನಾ? ಇಲ್ಲಿರಕ್ಕೆ ಒಪ್ಗೆ ತಾನೆ ನಿನಗೆ? ಆ ಆ ಆ ಒಪ್ಪಿಗೆನೆ. ಅದೇ ನಮ್ಮಮ್ಮ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಇಲ್ಲಿದ್ರೆ ಒಳ್ಳೆ ಮನೆ, ಒಳ್ಳೆ ಊಟ ಎಲ್ಲ ಸಿಗ್ತದೆ. ನಿನ್ನ ಜೀವನನೂ ಸೆಟ್ಲ್ ಆಯ್ತದೆ. ಸುಮ್ಮನೆ ಊರಿಗೆ ಹೋಗ್ಬಿಟ್ಟು ಏನು ಮಾಡ್ತೀಯಾ? ಇಲ್ಲೇ ಶಾರದೆ ಥರ ಆಕ್ಟಿಂಗ್ ಮಾಡ್ಕೊಂಡು ಸೆಟ್ಲ್ ಆಗೋಗ್ಬಿಡು. ನಾವು ಸೆಟ್ಲ್ ಆಯ್ತೀವಿ, ನೀನು ಊರಾಗೆ ಸೆಟ್ಲ್ ಆಗ್ಬೋದು, ನಾವು ಊರಾಗೆ ಸೆಟ್ಲ್ ಆಗ್ಬೋದು. ಈ ಊರು ಬಿಟ್ಬಿಟ್ಟು ಹೋಗೋ ಅವಶ್ಯಕತೆನೇ ಇರಲ್ಲ. ಯಾಕಂದರೆ ಈ ಊರಾಗೆ ನಮ್ಮನ್ನ ಒಸಿ ಉರ್ಸವ್ರ ಸರಿಯಾಗಿ ಉರಿಸ್ಬಿಟ್ಟವ್ರೆ. ಜಾಂಬೂದ್ ಕೋಳಿಗಳು ನಮ್ಮನ್ನ ಪೊದ್ದಿ ಮನೆಯಲ್ಲೆಲ್ಲನೂ ಅವ್ರಿಗೆಲ್ಲ ಸರಿಯಾಗಿ ಉರಿಸ್ಬೇಕಲ್ಲ ನಾನು. ಅದಕ್ಕೆ ಈ ಊರಾಗೆ ಚೆನ್ನಾಗಿ ಬೆಳಿಬೇಕು. ಅದಕ್ಕೇನೆ ನೀನು ಎಲ್ಲದಕ್ಕೂ ಅಂದ್ಬಿಟ್ರೆ ನಾವು ಅವಳನ್ನ ಸಾಯಿಸೋದು ಹೆಂಗೆ ಅಂತ ಹೇಳ್ಬಿಟ್ಟು ಇನ್ನೊಂಚೂರು ಚೆನ್ನಾಗಿ ಇದು ಮಾಡ್ಕೊತೀವಿ ಪಿಲಾನು. ಹಾಂ, ಇರ್ತೀನಿ. ಮಾಡ್ಕೊಳ್ಳಿ. ನಿಮ್ಗೆ ಹೆಂಗೆ ಬೇಕೋ ಪಿಲಾನು, ಹೆಂಗೆ ಬೇಕೋ ಚೆನ್ನಾಗಿ ಮಾಡ್ಕೊಳ್ಳಿ ನೀವಂತೂ ಪಿಲಾನ. ಸರಿನಾ? ತುಂಬ ಚೆನ್ನಾಗಿ ಮಾಡ್ಕೊಳ್ಳಿ. ನಾನು ನೋಡ್ತೀನಿ. ನಾನು ನಿಮ್ಮ ಜೊತೆ ನೋಡ್ತೀನಿ ಏನೇನು ಮಾಡೋದು ಅಂತ ಹೇಳ್ಬಿಟ್ಟು. ಮಾಡಿ ತುಂಬ ಚೆನ್ನಾಗೈತೆ. ನೀವು ಮಾಡ್ತಿರೋ ಪಿಲಾನೆಲ್ಲ ತುಂಬ ಚೆನ್ನಾಗೈತೆ. ನನ್ನ ಮಗಳು ಮಾಡಿರೋ ಪಿಲಾನು, ನನ್ನ ಮಗಳು ಮಾಡಿರೋ ಪಿಲಾನ್ ಯಾವತ್ತೂ ಹಾಳಾಗೋದೇ ಇಲ್ಲ. ಸಂದಾಗಿ ಮಾಡ್ತಾಳೆ ಪಿಲಾನೆಲ್ಲನೂ. ಹಾಂ, ಕಾಣಿಸ್ತೈತಲ್ಲ. ಅಲ್ಲಿ ಸಾಯಿಸ್ಬಿಟ್ಟು ಈ ಕೆರೆಗೆ ತಂದ್ಬಿಟ್ಟು ಹಾಕ್ಬಿಡೋದಲ್ವಾ? ಹಾಕಣ. ಇನ್ನು ಸ್ವಲ್ಪ ದಿನ ಅಂದರೆ ಈಗೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋಗಂಟ ಆಮೇಗಿಂದ ತಗೊಬಿಟ್ಟು ಬಂದು ಹಾಕಣ. ತಲೆ ಏನು ಕೆಡಿಸ್ಕೊಬಿಡ್ರಿ. ಏನಂತೀರಾ ಅಳಿ ಅಂದರೆ? ನಾನು ನಿನ್ಗೇನು ಅಳಿಯ ಅಂತ ಏನು ಕರಿತೀರಾ? ಈಗೇನು ಪಿಲಾನ್ ಮಾಡಿರೋ ಪ್ರಕಾರ ಎಲ್ಲ ಸುರೋಯ್ತದೆ ನೋಡು. ಜಾಸ್ತಿ ಕಮ್ಲಿಗೆ ಕೆಲಸ ಹೇಳಕ್ಕೆ ಹೋಗ್ಬೇಡ. ಬಟ್ಟೆ ಗಿಟ್ಟೆ ಒಕ್ಕಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಕಮ್ಲಿಗೆ ಹೇಳಕ್ಕೆ ಹೋಗ್ಬೇಡ, ಸರಿನಾ? ಕಮ್ಲಿಗೆ ಪಾಪ ಶಾನೆ ಕೈ ನೋಯ್ತದೆ. ನೋಯ್ತದೆ. ಹಂಗಂತ ನಾನು ಹೋಗ್ಬಿಟ್ಟು ಒಕ್ಕಬಿಟ್ಟು ಬರಕೋದ್ರೆ ನನ್ನ ಮಗಳಿಗೆ, ಹಂಗೆ ನನ್ನ ಗಂಡಂಗೆ, ಎಲ್ಲರಿಗೂ ಪೆಣ್ಣೆ ಶಾಂತಮ್ಮಂಗೆಲ್ಲ ಗೊತ್ತಾಗ್ಬಿಡಲ್ವಾ? ಅಲ್ಲ ಪಾಪ, ಹೋಗ್ಲಿ ಕಡಿಮೆ ಬಟ್ಟೆ ಕೊಡಿ. ಪಾಪ ಇವಳ ಕೈಲಿ ಒಗ್ಯಕ್ಕಾಗಲ್ಲ. ಈ ಪುಟ್ಟಿ ನನ್ನ ಮಗಂಗೆ ಯಾಕೆ ಇಷ್ಟೊಂದು ಇವಳ ಮೇಲೆ ಕಾಳಜಿ? ನೀನೇನು ನಮ್ಮ ಅತ್ತೆ ಅಲ್ಲ, ಶಾಂತಮ್ಮ ತಾನೆ, ಹೇಳ್ದಷ್ಟು ಮಾಡು ಸುಮ್ಮನೆ. ಆಯ್ತು ಮಾಡ್ತೀನಿ. ಸರಿ, ಆಶಾ ಬರೋ ಟೈಮ್ ಆಯಿತು, ನಾನು ಒಯ್ತೀನಿ. ಹಾಂ, ಸರಿ ಹೋಗು ನೀನು. ನಮ್ಮ ಜೊತೆ ಇಲ್ಲಿರೋದು ನೋಡ್ಬಿಟ್ರೆ ಸುಮ್ಕಿ ಅನುಮಾನ ಬಂದ್ಬಿಡ್ತದೆ. ಹಾಂ, ಅದಕ್ಕೆ ಒಯ್ತೀನಿ. ಯಪ್ಪ, ನನ್ನನ್ನು ಸಾಯ್ಸಕ್ಕೆ ನನ್ನ ಮುಂದೆನೆಯ ಎಷ್ಟು ಖರಾಬಾಗಿ ಪ್ಲಾನ್ ಮಾಡ್ತಾವ್ರೆ. ಎಂಥ ಜನ ಇರಬೇಡ ಇವರು. ದುಡ್ಡುಗೋಸ್ಕರ ನಮ್ಮ ಜನ ಏನು ಬೇಕಾದರೂ ಮಾಡ್ತಾರೆ ಅಂತ ಸಂದಾಗ ಅರ್ಥ ಆಯಿತು. ದುಡ್ಡಿದ್ರೆ ನೋಡು, ನಮ್ಮಿಂದನೇ ನಿಂತ್ಕೊಂಡು ಎಷ್ಟು ಜನ ಮೋಸ ಮಾಡಕ್ಕೆ ನಿಂತ್ಕೊಬಿಟ್ಟವ್ರೆ. ಶಾರದಿ, ಹುಷಾರಾಗಿರು.